ನನಗೆ ಇಬ್ಬರು ಮಕ್ಕಳು. ಮಗಳು ದೊಡ್ಡವಳು, ಅವಳಿಗಿನ್ನ 7 ವರ್ಷ ಸಣ್ಣನು ಮಗ. ಮಗಳು ಸಿಂಗಾಪುರದಲ್ಲಿ ಈಗ 12-13 ವರ್ಷದಿಂದ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರು. ಶ್ರೇಯಸ್ ಅಂತೇಳಿ ಮಗ. ಅವನು ಇಲ್ಲಿ BE ಮಾಡಿ ಕೆನಡಾದಲ್ಲಿ 2016ಕ್ಕೆ MS ಮಾಡೋಕ್ಕೆ ಹೋದ. ಅಲ್ಲಿ ಮೊದಲಿಂದನೇ ಕ್ರಿಕೆಟ್ ಆಟ ಇಲ್ಲೇ ಆಡ್ತಾನೇ ಇದ್ದ. ಶಾಲಾ ಬಾಲಕರ ರಾಜ್ಯ ತಂಡಕ್ಕೆ 2006ರಲ್ಲೂ ಆಡಿದ್ದ, 2008ರಲ್ಲಿ ಕ್ಯಾಪ್ಟನ್ ಆಗಿದ್ದ. ಆಮೇಲೆ ಯಶಸ್ವರ ಯೂನಿವರ್ಸಿಟಿಗೂ ಆಡಿದ್ದ, VTನಾಗ ಅವಳು ಕ್ಯಾಪ್ಟನ್ ಆಗಿದ್ದ ಯೂನಿವರ್ಸಿಟಿಗೆ. ಅಲ್ಲಿಂದ ಹಂಗೆ ಆಡ್ಕೊಂತ ಟಚ್ ಇತ್ತು. ಇಲ್ಲಿ ಸ್ವಲ್ಪ 2016ರಲ್ಲಿ ರಣಜಿ ಪ್ರಾಬಲ್ಸ್ ಬಂತು ಅಂತ ಲೀಸ್ಟ್ ಕೊಡಲಿಲ್ಲ ನನ್ನ ಕೈಗೆ, ಯಾರು ಮುಟ್ಟಿಸ್ಲಿಲ್ಲ. ಇಲ್ಲಿ SS ಬಕೇಶ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ವೀನಸ್ ಕ್ಲಬ್ ಅಂತ ಇದೆ. ವೀನಸ್ ಕ್ಲಬ್ನ ಶಶಿಧರ್ ಅಂತಿದ್ದಾರೆ, ಅವರು ಸಂಚಾಲಕರಿಗೆ ತುಮಕೂರು ವಲಯದರು. ಅವರು ಯಾವುದರಲ್ಲಿ ಆಮೇಲೆ PV ನಾಗರಾಜ್ ಅಂತೇಳಿ ಕೋಚ್ ಇದ್ದರು. ಮೈನ್ ಕೋಚ್ ತರಬೇತಿ ಕೊಟ್ಟಿದ್ದು ನಾಗರಾಜ್. ಆಮೇಲೆ ತಿಮ್ಮೇಶ್ ಅಂತ ಒಬ್ಬರಿದ್ದರು, ಆಮೇಲೆ ಗೋಪಾಲ್ ಕೃಷ್ಣ ಅಂತಿದ್ದರು. ಇವರೆಲ್ಲ ತರಬೇತಿ ಇವ್ರ ಕೆಳಗಡೆ ಆಡಿದ್ದು. ನಾಗರಾಜು ಮೈನ್ ಅವ್ರಿಗೆ ಇರೋದು. ಈಗ ಶಿವಮೊಗ್ಗದಲ್ಲಿದ್ದಾರೆ ಅವರು, ಯು ಸರ್ವಿಸ್ ಕೋಚ್ ಅವರು, ಗೌರ್ಮೆಂಟ್ ಕೋಚು. ಅವ್ನಿಗೆ ಬೇಸಿಕ್ಕಲ್ಲೇ ಕಲಿಸಿದ್ದಲ್ಲೇ ಆಡಿದ್ದೆಲ್ಲ ವೀನಸ್ ಕ್ಲಬ್ನಲ್ಲೇ ಆಡಿದ್ದ. ತುಮಕೂರು ಹೇಳ್ತಿದ್ರು. ಎಲ್ಲಿ ಅವನು 8ನೇ ಕ್ಲಾಸ್ ಆಗಿದ್ದಾಗ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದ. ಇನ್ನೂ ಸ್ವಲ್ಪ ಇಷ್ಟೇ ಇದ್ದಿದ್ದು 4-5 ಜನ. ಇವ್ನು ಭಾಳ ದೊಡ್ಡ ಬೆಳವಣಿಗೆ ಆಗ್ತಾನೆ ರೀ, ಬಿಡಿಸ್ಬೇಡ್ರಿ ಕ್ರಿಕೆಟ್ ಅಂತ ಅಲ್ಲಿಂದ ಫಿಸಿಕಲ್ ಡೈರೆಕ್ಟ್ಗಳು ಫೋನ್ ಮಾಡಿದ್ರು. ಬೀದರ್ಗೆ ಹೋಗಿ ಬ್ಯಾಡಲೆ ಅಂದರೆ ಬೀದರ್ಗೆ ಹೋಗಿ ಸ್ಟೇಟ್ ಟೀಮ್ಗೆ ಸೆಲೆಕ್ಷನ್ ಆಗಿಬಿಟ್ಟ. 8th ಇದ್ದಾಗಲೇ ಅಂಡರ್-16 ಟೀಮ್ಗೆ ಸೆಲೆಕ್ಷನ್ ಆಗಿದ್ದ ಶಾಲಾ ಬಾಲಕರ ತಂಡಕ್ಕೆ. ಅಲ್ಲಿಂದ ಅವ್ನಿಗೆ ಅವಾಗ ಜೋರು ಆಯ್ತು. ಅಲ್ಲಿಂದ SLCಯಿಂದ ಇನ್ನೂ ಆಟ ಜೋರು ಮಾಡ್ಕೊಂಡ. ನಮಗೆ ಮಾಡ್ರನ್ ಸ್ಕೂಲು ನಯನ್ ಪಾಟೀಲ್ ಅವರು ಅಂತಿದ್ದರು, ಅವರೆಲ್ಲ ಸ್ವಲ್ಪ ಇವನಿಗೆ ಭಾಳ ಪ್ರೋತ್ಸಾಹ ಕೊಟ್ಟು SLCನಲ್ಲಿ ಅಟೆಂಡೆನ್ಸ್ ಕಮ್ಮಿ ಇದ್ರೂ ಕೂಡ ಅವ್ರಿಗೆಲ್ಲ ಎಕ್ಸಾಮ್ಸ್ ಎಲ್ಲ ಕೂರಿಸಿ ಚೆನ್ನಾಗಿ ಮಾಡಿಸಿ ಅನುಕೂಲ ಮಾಡಿಕೊಟ್ರು ನಯನ್ ಪಾಟೀಲ್. ಶಶಿಧರೇ ಇವ್ರ ಕ್ಲಬ್ಬು ಇದು ಇಲ್ಲ. ಅವ್ನು ಚಾಯ್ಸ್ ಮಾಡ್ಕೊಂಡು ಅಮೇರಿಕದಾಗ ಇನ್ನೂ ಅವಾಗ ಕಮ್ಮಿ ಇತ್ತು ಕ್ರಿಕೆಟು. ಇವನು ಕೆನಡಾನೇ ಯಾಕೋ MS ಅಲ್ಲಿ ಕೆನಡಾ ಅಮೇರಿಕ ಚೆನ್ನಾಗಿತ್ತು, ಆಂಧ್ರದಲ್ಲೆಲ್ಲ ಅಮೇರಿಕಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಇಲ್ಲ ಬೇಡ ನಾನು ಕೆನಡಾಗೆ ಹೋಗ್ತೀನಿ ಅಂದ. ಅಲ್ಲಿ ಏನು ವರ್ಷದಲ್ಲಿ ಒಂದು 4-5 ತಿಂಗಳು ಅಷ್ಟೇ ಆಡ್ಬೋದು, ಉಳಿದಿದ್ದೆಲ್ಲ ವೆದರ್ ಭಾರಿ ಕೆಟ್ಟದಾಗಿರುತ್ತೆ. -40ವರೆಗೂ ಇರುತ್ತೆ. ನಮ್ಮ ಹತ್ರ ಐಸ್ ಬೀಳುತ್ತೆ, -40. 6 ತಿಂಗಳು ಅಷ್ಟೇ, ಇನ್ನು ಹೊರಗೆ ಬರೋಕ್ಕೂ ಆಗಲ್ಲ, ಭಾಳ ಇರುತ್ತೆ. ಕ್ರಿಕೆಟ್ ಅಲ್ಲೋಗಿ ಮಾಂಟ್ರಿಯಲ್ದಾಗೆ MS ಮಾಡ್ತಾಯಿದ್ದ. ಅಲ್ಲಿ ಲೋಕಲ್ ಕ್ಲಬ್ಗಳು ಆಡಿ ಆಮೇಲೆ ಅಲ್ಲಿ 2019ರಲ್ಲಿ ಕೆನಡಾ ಟೀಮ್ಗೆ ವೈಸ್ ಕ್ಯಾಪ್ಟನ್ ಆಗಿ ವೆಸ್ಟ್ ಇಂಡೀಸ್ ಟೂರ್ಗೆ ಹೋಗಿ ಬರ್ತಾನೆ. 2019ರಲ್ಲಿ ಕೆನಡಾ ಟೀಮ್ಗೆ ವೈಸ್ ಕ್ಯಾಪ್ಟನ್ ಆಗಿ ವೆಸ್ಟ್ ಇಂಡೀಸ್ ಟೂರ್ನಮೆಂಟ್ಗೆ ಹೋಗಿ ಬರ್ತಾನೆ ವೆಸ್ಟ್ ಇಂಡೀಸ್ನಲ್ಲಿ. ಆಮೇಲೆ ಅವಲಿಂದನೂ ಕೆನಡಾ ಟೀಮ್ನಲ್ಲಿದ್ದ. ಈಗ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್. ಇಲ್ಲಿ ಗ್ಲೋಬಲ್ T20 ಅಂತ ಐತೆ ಅಲ್ಲಿ ನಮ್ಮ ಇಂಡಿಯಾದಾಗೆ ಹೆಂಗೆ IPL ಅಲ್ಲಿ ಅವ್ನಿಗೆ ಗ್ಲೋಬಲ್ T20. ಕ್ರಿಸ್ ಗೈಲು, ಅಜಮ್ ಖಾನು, ಶೋಯಿಬ್ ಮಲ್ಲಿಕ್ಕು ಇನ್ನೂ ಹಾಕಿ ಅವರೆಲ್ಲ ಪೂರ್ತಿ ಒಂದು 7-8 ಜನ ಇದ್ದರು. ಫಾರಿನ್ ಪ್ಲೇಯರ್ಸ್ ಜೊತೆಗೆಲ್ಲ ಇವರು ಕ್ಲಬ್ ಆಡಿದ್ರು. ಭಾಳ ಚೆನ್ನಾಗಿ ಆಡಿದೆ. ಬೆಳಿಗ್ಗೆ ಇತ್ತು ಮ್ಯಾಚು, ಅವನು ಸಿಕ್ಕಿದ್ದೆ 16 ಬಾಲು 32 ರನ್ ನೋಡಿದ ನಾಟ್ ಔಟ್ ಆದ. ಕೀಪಿಂಗು ಚೆನ್ನಾಗಿ ಮಾಡಿದ. ಔಟ್ ಆಗಿದ್ದು 3ರಾಗ ಒಂದು ಕ್ಯಾಚ್ ಹಿಡ್ದ. ಕೀಪಿಂಗು ಮಾಡ್ತಾನೆ, ನಾವು ಹೊಗಳ್ಕೊಬಾರ್ದು. ಇಲ್ಲಿ ರಾಜಕೀಯ ಭಾಳ ಐತೆ, ಅವನಂತರ ಒಂದು 1 ಕೋಟಿ ಜನ ಇದ್ದಾರೆ. ಅಲ್ಲ ಹೇಳಿದ್ದು ನಾನು ಜಸ್ಟ್ ಉದಾಹರಣೆಗೆ. ಯಾರೋ ಒಬ್ರು ಕ್ಲಿಕ್ ಆಗ್ತಾರೆ, ಯಾರೋ ಭಾಳ ಜನಕ್ಕೆ ಚಾನ್ಸ್ ಸಿಗಲ್ಲ. ಅನ್ಯಾಯ ಭಾಳ ಆಗುತ್ತೆ ಇಲ್ಲಿ. ಮದುವೆ ಆಗಿದ್ದಾನೆ 2020. ಆಯಮ್ಮನು ಹೈದ್ರಾಬಾದು BEMS ಇದರಲ್ಲಿ ಈಗ ಟೊರೆಂಟೋದಾಗಿದ್ದಾರೆ, ಕೆಲಸದಾಗಿದ್ದಾರೆ, ಜಾಬ್ನಲ್ಲಿದ್ದಾರೆ. ಟೊರೆಂಟೋದಾಗಿದ್ದಾರೆ ಈಗ ಕೆನಡಾದ. ಇನ್ನೂ ಇಲ್ಲ, ಇನ್ನು ಪ್ಲ್ಯಾನ್ ಹಾಕೊಂಡಿಲ್ಲ. ಏನು ಸರ್ ಅಲ್ಲಿ ಹೋಗಿ ಇದು ಮಾಡಿದ್ದಾನೆಂದರೆ ನಮಗೆ ರಾಹುಲ್ ಹೋಗ್ಬೇಕಾಗಿತ್ತು, ಅಂಥವ್ರಿಗೆ ಚಾನ್ಸ್ ಸಿಕ್ಕಿಲ್ಲ. KL ರಾಹುಲ್ಗೆ ವರ್ಲ್ಡ್ ಕಪ್ ಆಡೋಕ್ಕೆ. ಅದರಲ್ಲಿ ಇವನು ಸಿಕ್ಕಿದೆಯಲ್ಲ ಅಂತೇಳಿ ಅವನು. ಆಮೇಲೆ ದ್ರಾವಿಡ್ ಗುರು ಅವನಿಗೆ ಭಾರಿ ಒಳ್ಳೆ ಥರ ಏಕಲವ್ಯ ಹೆಂಗೆ ಗುರು ಮಾಡ್ಕೊಂಡಿದ್ನ ಇವನು ದ್ರೋಣಾಚಾರ್ಯನು ಹಂಗೆ ರಾಹುಲ್ ದ್ರಾವಿಡ್ನು ಒಂಥರ ಗುರು, ಭಾರಿ ಫೇವ್ರೇಟ್. ಈಗ ಹೋಗ್ತೀನಿ ನಾ ಆಶೀರ್ವಾದ ತಗೋತೀನಿ ಕಾಲಿಗೆ ಬಿದ್ದು ಅಂತ ಹೇಳಿದೆ. ಹೋಗ್ಬೋದು. ನನ್ನ ಹೆಸರು ವಾಸುದೇವ್ ರೆಡ್ಡಿ, ಇವರು ಯಶೋಧ.